ಹಲೋ ಫ್ರೆಂಡ್ಸ್, ಇದು ಎನ್ ಟಿ ಆರ್ ಸಮಾಧಿ. ಹೈದ್ರಾಬಾದ್ ಟ್ರಿಪ್ಪಿಂದು ಫಸ್ಟ್ ಡೇನೇ ನಾವು ಹೋಗಿದ್ವಿ. ನಾನು ನಿಮಗೆ ಹೇಳಿದ್ದೆ. ಸೊ ಇದು 3ನೇದೋ 4ನೇದೋ ವಿಡಿಯೋ ನಾನು ಅಪ್ಲೋಡ್ ಮಾಡ್ತಾಯಿದ್ದೀನಿ. ಎನ್ ಟಿ ಆರ್ ಸಮಾಧಿ ಹತ್ರ ನಾವು ಒಳಗಡೆ ಹೋಗ್ತಾಯಿದ್ವಿ ನೋಡ್ರಿ. ಅದು ಸೊ ಎಲ್ಲರೂ ಒಂದೊಂದು ಫೋಟೋ ತೊಗೊಂಡ್ರು. ನಾನೇ ಆ್ಯಕ್ಚುಲಿ ಫೋಟೋ ಎಲ್ಲ ತೆಗಿತಾ ಇದ್ದಿದ್ದು, ವಿಡಿಯೋನೂ ಕೂಡ ಜೊತೆಲೇ ಮಾಡ್ತಾಯಿದ್ದೆ. ಅದ್ರ ಪಕ್ಕದಲ್ಲಿ ಇದೆಯಲ್ಲ, ಅದು ಸಚಿವಾಲಯ ಮತ್ತು ವಿಧಾನಸೌಧ ಅಂತ ಸಪ್ರೇಟಾಗಿ ಬೇರೆ ಇದೆ. ಸೊ ನಮ್ಮಲ್ಲಿ ವಿಧಾನಸೌಧದಲ್ಲೇ ಎಲ್ಲದೂ ಒಂದು ಆಡಳಿತ ನಡೆಯುತ್ತೆ ಕರ್ನಾಟಕದ್ದು. ಬಟ್ ಅಲ್ಲಿ ಆ ಥರ ಅಲ್ಲ, ಸಚಿವಾಲಯ ಬೇರೆ ಇದೆ, ವಿಧಾನಸಭೆ ಬೇರೆ ಇದೆ. ಇದು ಹೊಸದಾಗಿ ತೆಲಂಗಾಣ ಡಿವೈಡ್ ಆದಮೇಲೆ ಮಾಡಿರೋದು. ಇವರು ಎನ್ ಟಿ ಆರ್ ಅವರು. ಎನ್ ಟಿ ಆರ್ ಅಂದರೆ ಇವಾಗ ಜೂನಿಯರ್ ಎನ್ ಟಿ ಆರ್ ಇದ್ದಾರಲ್ಲ, ಫೇಮಸ್ RRR ಮಾಡಿದಾರಲ್ಲ, ಅವರ ತಾತ ಇವರು. ಸೊ ಇವರು ಚೀಫ್ ಮಿನಿಸ್ಟರ್ ಆಫ್ ಆಂಧ್ರ ಪ್ರದೇಶ ಆಗಿದ್ದರು. ಇವಾಗ ಆಂಧ್ರ ಪ್ರದೇಶ 2 ಭಾಗ ಆಗಿದೆ, ತೆಲಂಗಾಣ ಮತ್ತು ಆಂಧ್ರ ಪ್ರದೇಶ ಅಂತ ಹೇಳ್ಬಿಟ್ಟು. ಸೊ ಇದು ಬಂದು ಹೈದ್ರಾಬಾದ್ ಬಂದ್ಬಿಟ್ಟು ತೆಲಂಗಾಣಕ್ಕೆ ಸೇರಿದೆ ನೋಡಿರಿ. ಅದು ತೆಲಂಗಾಣದ ಸಚಿವಾಲಯ. ಅದರದ್ದು ನೈಟ್ ವ್ಯೂನ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ನಿಮಗೆ ಅಪ್ಲೋಡ್ ಮಾಡ್ತೀನಿ. ತುಂಬ ಅಂದರೆ ಪಕ್ಕದಲ್ಲಿ ನಾವು ನೈಟ್ ಇದಕ್ಕೆ ಹೋಗಿದ್ವಿ, ಬೋಟಿಂಗ್ ಹೋಗಿದ್ವಿ. ಅದ್ರದ್ದು ನೆಕ್ಸ್ಟ್ ವಿಡಿಯೋದಲ್ಲಿ ಅದು ನೈಟ್ ವ್ಯೂ ಯಾವ ಥರ ಕಾಣುತ್ತೆ ಅಂತ ಹೇಳ್ತೀವಿ. ಇದ್ರ ಪಕ್ಕದಲ್ಲಿ ಇನ್ನೊಂದು ಪಾರ್ಕ್ ಇದೆ, ಅದಕ್ಕೆ ಲುಂಬಿನಿ ಪಾರ್ಕ್ ಅಂತಾರೆ. ಅದ್ರ ಪಕ್ಕದಲ್ಲಿ ಯಾವುದಿದೆ ಅಂದರೆ ಸರ್ ಇವರು ಅಂಬೇಡ್ಕರ್ ಅವ್ರದ್ದು ಪ್ರತಿಮೆ ಇದೆ, 125 ಫೀಟು ಹೈಟ್ ಇರೋದು. ಅದ್ರ ಪಕ್ಕದಲ್ಲಿ ಇವರು ಪ್ರೈಮ್ ಮಿನಿಸ್ಟರು ನರಸಿಂಹರಾವ್ ಅವ್ರದ್ದು ಸ್ಟ್ಯಾಚ್ಯೂ ಮತ್ತು ಒಂದು ಸರ್ಕಲ್ ಇದೆ. ಆಮೇಲೆ ನಾವಿವಾಗ ಯಾವುದ್ರ ಎದುರುಗಡೆ, ಸಚಿವಾಲಯದ ಎದುರುಗಡೆನೇ 150 ಜನ ತೆಲಂಗಾಣನ ಡಿವೈಡ್ ಮಾಡಬೇಡ್ರಿ ಅಂತ ಹೇಳ್ಬಿಟ್ಟು ಏನು ಕೆರೋಸಿನ್ ಕುಡಿದ್ಬಿಟ್ಟು ಸೂಸೈಡ್ ಮಾಡ್ಕೊಂಡ್ರಲ್ಲ, ಅದ್ರದ್ದು ಒಂದು ಏನು ಹೊಸದಾಗಿ ಮಾಡಿದರೆ, ಅದಿನ್ನೂ ಓಪನ್ ಆಗಿಲ್ಲ, ಸ್ಮಾರಕ ಭವನ ಇದೆ. ಸೊ ನೋಡಿ, ಇದು ಎನ್ ಟಿ ಆರ್ ಅವ್ರದ್ದು ಸುಮಾರು 7 ಎಕರೆ ಜಾಗದಲ್ಲಿ ಇರೋವಂಥ ಒಂದು ದೊಡ್ಡ ಪಾರ್ಕ್ ಇದು. ಸೊ ಎಲ್ಲರೂ ವಿಡಿಯೋ ಮತ್ತು ಫೋಟೋ ತೊಗೋತಾಯಿದ್ರು, ನಾವು ಹಾಗೆ ಮಾಡಿದ್ವಿ ನೋಡಿರಿ. ಎಲ್ಲರೂ ಪಾರ್ಕ್ ಒಳಗಡೆ ಕೂತ್ಕೊಂಡ್ವಿ. ತುಂಬ ದೊಡ್ಡ ಪಾರ್ಕ್ ಇದು ಆ್ಯಕ್ಚುಲಿ, ಅಂದರೆ ಎಲ್ಲರದಕ್ಕಿಂತ ದೊಡ್ಡ ಪಾರ್ಕು ಇದೆ ಇದು. ಎಲ್ಲರೂ ರೆಸ್ಟ್ ಮಾಡಿದ್ರು, ಮತ್ತು 1-2-3 ರೀಲ್ಸ್ ಕೂಡ ಮಾಡಿದ್ವಿ ನಾವು ಸಿಂಪಲ್ಲಾಗಿ. ಎಲ್ಲರೂ ಎಂಜಾಯ್ ಮಾಡಿದ್ರು. ಮತ್ತು ಪಾರ್ಕು ತುಂಬ ದೊಡ್ಡದಾಗಿರೋದ್ರಿಂದ ಯಾವುದೇ ಥರ ಇದಕ್ಕೇನು ಫೀಸ್ ಏನೂ ಇಲ್ಲ. ನಾವು ಇದನ್ನೆಲ್ಲ ನೋಡ್ಕೊಂಡು ಬಂದು ಆಮೇಲಿಂದ ಪಕ್ಕದಲ್ಲೇ ಊಟನೂ ಸಹಿತ ಮಧ್ಯಾಹ್ನ ಲಂಚನ್ನು ಮಾಡಿದ್ವಿ ನಾವು ನೋಡಿರಿ. ನಾನು ಅದನ್ನು ಫುಲ್ಲು ಎಲ್ಲ ವಿಡಿಯೋ ಮಾಡಿದ್ದೀನಿ. ಬ್ಯೂಟಿಫುಲ್ ಆಗಿರೋ ಅಂಥ ಒಂದು ವ್ಯೂಸ್ ಇದೆಲ್ಲ. ಎಲ್ಲರೂ ಆರಾಮಾಗಿ, ಬಿಸಿಲು ತುಂಬ ಇತ್ತು, ಹೀಟ್ ಇತ್ತಲ್ಲ, ಸೊ ಎಲ್ಲರೂ ರೆಸ್ಟ್ ಮಾಡಿದ್ರು. ಸೊ ನಾನೊಂದು ಸ್ಯಾರಿದು ಒಂದು ರೀಲ್ಸ್ ಮಾಡಿದ್ದೆ. ಆ ರೀಲ್ಸ್ ಹಿಂದಿದು ನೋಡಿ, ಕಲರ್ ಆಗಿರೋಂಥ ಸೀರೆಗಳು ಹಾಕ್ಕೊಂಬಂದಿದ್ರು. ಆ್ಯಕ್ಚುಲಿ ನಾನು ಸ್ಯಾರಿ ಹಾಕಿರಲಿಲ್ಲ. ಸೊ